ನಮಸ್ತೆ. ಸಾಲ ಬೇಗನೆ ತೀರಲು ಮೈತ್ರೇಯಿ ಮುಹೂರ್ತದಲ್ಲಿ ಸಾಲದ ಒಂದು ಭಾಗವನ್ನು ಕೊಟ್ಟಿದ್ದೇ ಆದರೆ ಅಥವಾ ಈ ಮೈತ್ರೇಯಿ ಮುಹೂರ್ತದಲ್ಲಿ ಫಲಾವೆಲೆ ಪರಿಹಾರವನ್ನು ಮಾಡಿದ್ರೆ ಸಾಲ ಎಷ್ಟೇ ಇದ್ದರೂ ಸಹ ಅತಿ ಬೇಗನೆ ತೀರುವ ಅನುಕೂಲ ಕೂಡಿ ಬರುತ್ತೆ. ಫಲಾವೆಲೆ ಪರಿಹಾರದ ಬಗ್ಗೆ ತುಂಬ ವಿವರವಾದ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಿದ್ದರೆ ಆ ವಿಡಿಯೋ ಚೆಕ್ ಮಾಡಿ. ಈಗ ಈ ತಿಂಗಳಿನ ಅಂದರೆ 2025ನೇ ವರ್ಷದ ಮಾರ್ಚ್ ತಿಂಗಳಿನ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸೂಕ್ಷ್ಮವಾದ ಸಮಯವನ್ನು ನೋಡೋಣ. 2025ನೇ ವರ್ಷದ ಮಾರ್ಚ್ ತಿಂಗಳಿನ ಮೈತ್ರೇಯಿ ಮುಹೂರ್ತಗಳು. ಮೊದಲನೇದಾಗಿ ಮಾರ್ಚ್ 19, 2025 ಬುಧವಾರದಂದು ವೃಶ್ಚಿಕ ಲಗ್ನ, ಅನುರಾಧ ನಕ್ಷತ್ರ 1ನೇ ಪಾದದಲ್ಲಿ ಈ ಮೈತ್ರೇಯಿ ಮುಹೂರ್ತ ಬಂದಿದೆ. ಈ ದಿನ ಕೃಷ್ಣ ಪಕ್ಷದ ಪಂಚಮಿ ತಿಥಿ. ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯ ರಾತ್ರಿ 10 ಗಂಟೆ 5 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಮೈತ್ರೇಯಿ ಮುಹೂರ್ತವಿರುತ್ತೆ. ಈ ತಿಂಗಳಿನ ಅಂದರೆ ಮಾರ್ಚ್ ತಿಂಗಳಿನ 2ನೇ ಮೈತ್ರೇಯಿ ಮುಹೂರ್ತ ಮಾರ್ಚ್ 31, 2025 ಸೋಮವಾರದಂದು ಮೇಷ ಲಗ್ನ ಮತ್ತು ಅಶ್ವಿನಿ ನಕ್ಷತ್ರ 3 ಮತ್ತು 4ನೇ ಪಾದದಲ್ಲಿ ಈ ಮೈತ್ರೇಯಿ ಮುಹೂರ್ತ ಬಂದಿದೆ. ಈ ದಿನ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಇದೆ. ಮೈತ್ರೇಯಿ ಮುಹೂರ್ತದ ಸಮಯ ನೋಡೋದಾದರೆ ಮಾರ್ಚ್ 31, 2025 ಸೋಮವಾರದಂದು ಬೆಳಗ್ಗೆ 6 ಗಂಟೆ 56 ನಿಮಿಷದಿಂದ 8 ಗಂಟೆ 43 ನಿಮಿಷದವರೆಗೆ ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯವಿರುತ್ತೆ. ಈ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸೂಕ್ಷ್ಮವಾದ ಸಮಯಗಳಲ್ಲಿ ಸಾಲದ ಒಂದು ಭಾಗವನ್ನು ಕೊಡ್ಬೋದು ಅಥವಾ ಫಲಾವೆಲೆ ಪರಿಹಾರವನ್ನು ಮಾಡ್ಬೋದು. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.